ರೈತರಿಂದ ಅವರು ಪ್ರೊಟೆಸ್ಟ್ ಕೂಡ ಮಾಡ್ತಿದ್ದಾರೆ. ಇವರಿಗೆ ನೈತಿಕ ಹಕ್ಕಿದೆ ಅನ್ನತಕ್ಕಂಥ ಆತ್ಮಾವಲೋಕನೆ ನೀವು ಮಾಡ್ತೀವಿ. ಭ್ರಷ್ಟಾಚಾರದ ಬಗ್ಗೆ ಇವ್ರು ಮಾತಾಡ್ತಕ್ಕಂಥದ್ದು ಇವ್ರಿಗೆ ನೈತಿಕ ಹಕ್ಕಿದೆಯೇನು ಅಂತಕ್ಕಂಥದ್ದು ನೋಡಿ. ನನ್ನ ಹೆಸರು ತಗೊಳ್ಳಿಕ್ಕೆ ಹೋಗಲ್ಲ. ನಿನ್ನ ಬಗ್ಗೆ ನಿನ್ನ ಅಪೇಕ್ಷೆ ಇದೆ, ಒಬ್ರು ಯಾರು ಹೆಸರು ತಗೊಂಡು ಹೇಳಿ ಅಂತ ಏನೋ ಅದನ್ನು ಗುರಿ ಇಟ್ಕೊಂಡು ನೀವು ಕೇಳ್ತಾ ಇದ್ದೀರಿ. ಮತ್ತೆ ಏನಾಗ ನಿಮ್ಗೆ ಇತಿಹಾಸ ಯಾವ ಮಂತ್ರಿಗಳು ಮುಖ್ಯಮಂತ್ರಿಗಳು ಯಾವ್ಯಾವ್ದಗೋಸ್ಕರ ರಾಜೀನಾಮೆ ಕೊಟ್ಟರು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವರು ಆ ನಾಗೇಂದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನೈತಿಕ ಹಕ್ಕಿದೆ ನಾನು ಕೇಳೋದು. ನೈತಿಕ ಹಕ್ಕಿದೆ ನೋಡ್ರಿ. ನಮ್ಮ ಆತ್ಮ ಸಾಕ್ಷಿ ಅನ್ನೋದು ಮನುಷ್ಯನಿಗೆ ಇರುತ್ತೆ. ಆತ್ಮ ಸಾಕ್ಷಿ ಆದರೂ ಬೇಕಲ್ಲ. ಬೂಟಾಟಿಕೆಗೆ ಮಾತಾಡೋದು ಬೇರೆ. ಸಾರ್ವಜನಿಕರು ಭಾಳಷ್ಟು ಜನರಿದ್ದಾರೆ ಇವರು. ನಾವು ಏನು ಮಾಡ್ತೀವಿ ಏನು ಮಾತಾಡ್ತೀವಿ ಅನ್ನೋದು ಭಾಳ ಸೂಕ್ಷ್ಮವಾಗಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ. ಇದರಿಂದ ಅವರು ತಮ್ಮ ಇರ್ತಕ್ಕಂಥ ಇಮೇಜ್ ಇನ್ನಷ್ಟು ಕಳ್ಕೊಳ್ತಾ ಇದ್ದಾರೆ. ಇದು ಬೇಡ. ಇವತ್ತು ಒಳ್ಳೆಯ ಶುಭದಿನ. ಬಗ್ಗೆ ಚರ್ಚೆ ಬೇಡ. ಟೀ ಕುಡಿಯೋದ ಇವತ್ತಿಗೆ ಇಲ್ಲಿ ಬಹುಶಃ ನಾನು ಸ್ವೀಕಾರ ಮಾಡ್ತೀನಿ. ಯಾವಾಗಲೂ ನನ್ನ ಜೊತೆಗೆ ನೀವು ಸಲಹೆ ಸೂಚನೆಗಳನ್ನು ಕೊಡ್ತಾ ಇರಬೇಕು. ಒಟ್ಟು ಜಿಲ್ಲೆಯ ಸಮಸ್ಯೆಗಳನ್ನು ಒಟ್ಟಾಗಿ ಇದನ್ನ ಬಗೆಹರಿಸುವಂಥ ಕೆಲಸ ಮಾಡೋಣ ಅಂತ ಹೇಳಿ ಸಂಪರ್ಕ ಮಾಡೋದು. ಈಗ ನಿಮ್ಮ ಜಿಲ್ಲೆ 18 ಕ್ಷೇತ್ರ ಇರ್ತಕ್ಕಂಥ ಜಿಲ್ಲೆ, ಬಹುತೇಕ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ. ಹಿಂದಿನ ದಿನಮಾನಗಳಲ್ಲಿ 4-5 ಸಚಿವ ಸ್ಥಾನ ಪಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಈಗ ಖಾಲಿ ಇರ್ತಕ್ಕಂಥ ಜಾಗವನ್ನು ಅವರಿಗೆ ಕೊಟ್ಟಿದ್ದಾದರೆ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಮ್ದು ವಿನಂತಿನೂ ಇದೆ. ಸಾಧ್ಯ ಇದ್ರೆ ನಮ್ಮ ಜಿಲ್ಲೆಗೆ ಅದು ಈಗ ನಿಮ್ಮ ಹಿಂದೆ ಉಪಮುಖ್ಯಮಂತ್ರಿ ಈಗಲೂ ಕೂಡ ಖಾಲಿ ಇದೆ. ಉಪಮುಖ್ಯಮಂತ್ರಿ ಹುದ್ದೆ ಖಾಲಿ ಇರುವಂಥದ್ದು ಹಿಂದೆ ನೀವು ಆಗ ಉಪಮುಖ್ಯಮಂತ್ರಿ ಆಗಿದ್ದು. ಸೊ ಆ ನಿರೀಕ್ಷೆ ಏನಾದರೂ ಇದೆ ಸರ್? ನಮ್ಮ ಕೇಂದ್ರದ ವರಿಷ್ಠರು ಮುಖ್ಯಮಂತ್ರಿಗಳು ಏನೇನು ಯಾವ್ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನಗಳಂತ ಇದ್ದಾರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಎಲ್ರಿಗೂ ಆಶೆ ಆಕಾಂಕ್ಷೆ ಎಲ್ರಿಗೂ ಇರುತ್ತೆ. 140 ಜನ ನಮ್ಮ ಶಾಸಕರು ಇರ್ತಾರೆ. ಎಲ್ರಿಗೂ ಮಂತ್ರಿ ಆಗ್ಬೇಕಂತ ಅದ್ರ ಬಗ್ಗೆ ಯಾಕೆ ಪಟ್ಟಿ ಬಿಡುಗಡೆ ಹಾಕಿರಲ್ಲಿ ಕೂಡ ಮೊಸರಿನಲ್ಲಿ ಕಲ್ಲು ಹುಡ್ತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಬಂದಿರ್ತಕ್ಕಂಥದ್ದು ನಾನು ಭಾಳ ಅತ್ಯಂತ ನೋಡಿ. 31 ಜಿಲ್ಲೆಗಳಿದ್ದಾವೆ, 34 ಮಂತ್ರಿಗಳಿವೆ, ಮುಖ್ಯಮಂತ್ರಿಗಳನ್ನು ಒಳಗೊಂಡು. ಎಲ್ಲಾದರೂ 3 ಜನರಿಗೆ ಖಾಲಿ ಇರಬೇಕಾಗುತ್ತೆ. ಜಿಲ್ಲೆ ಇರೋದು 31, ಮಂತ್ರಿಗಳಿರೋದು ಮುಖ್ಯಮಂತ್ರಿಗಳು ಒಳಗೊಂಡು 34. ಎಷ್ಟು ಜನರಿಗೆ ಖಾಲಿ ಬಿಡ್ಲಿಕ್ಕೆ ಅಂತ ಹೇಳಿ 3 ಜನ. ಅವ್ರು ಹೇಳಿದ್ದೇನೆಂದರೆ, ನಾನು ಚುನಾವಣೆ ಸಂದರ್ಭ ಸಮೀಪ ಇರೋದ್ರಿಂದ ನನಗೆ ಹೆಚ್ಚು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಪಕ್ಷ ಸಂಘಟನೆ ಮಾಡಲಿಕ್ಕೆ ನನಗೆ ಸಮಯ ಬೇಕು. ಅದಕ್ಕೆ ನನಗೆ ವಿಜಯನಗರ ಜಿಲ್ಲೆ ಬೇರೆಯವರಿಗೆ ಪಕ್ಕದಲ್ಲಿ ಇರ್ತಕ್ಕಂಥವರಿಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ಸಮೀಪದಲ್ಲಿ ಸಾಧ್ಯ ಆಗುತ್ತೆ. ನಾನು ಬೆಂಗಳೂರು ನಗರದಲ್ಲಿ ಮುಂದೆ ಚುನಾವಣೆ ಬರ್ತಕ್ಕಂಥ ವಿಷಯ ಇರೋದರಿಂದ ನಾವು ಅಲ್ಲಿ ಸಂಘಟನೆಗೆ ಹೆಚ್ಚು ಸಮಯ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅವರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಂಡು ಅವರಾಗೇ ಹೇಳಿರ್ತಕ್ಕಂಥದ್ದು ಬಿಟ್ಟಿರ್ತಕ್ಕಂಥದ್ದು. ಅದಕ್ಕೆ ಇನ್ಯಾವುದೇ ಒಂದು ರೆಕ್ಕೆ ಪುಕ್ಕೆ ಕಟ್ಟಿ ಕಾಗೆ ಹಾರಿಸ್ತಕ್ಕಂಥದ್ದು ಕೆಲವರು ಮಾಡ್ತಾ ಇದ್ದಾರೆ. ಅದಕ್ಕೇನು ಅರ್ಥ ಇಲ್ಲ. ಅಲ್ಲ, ಅವರು BJP ಹೇಳೋದೇನು ಸರ್, ಸಚಿವ ಸ್ಥಾನ ಬೇಕಾದರೆ ದೆಹಲಿಗೆ ಹೋಗ್ತಾರೆ, ಇಲ್ಲೇ ಪಕ್ಕದಲ್ಲಿರೋ ರಾಜ್ಯದಲ್ಲಿರೋ ಪಕ್ಕ ಜಿಲ್ಲೆಗೆ ಹೋಗ್ಲಿಕ್ಕೆ ಆಗಲ್ವಾ ಇವರಿಗೆ ಅನ್ನೋದು ಅವ್ರ ಪ್ರಶ್ನೆ ಸರ್. ಅವರಲ್ಲಿನೂ ಕೆಲವೊಂದು ಜನ ಬಿಟ್ಟಿದ್ರಲ್ಲ ಜಿಲ್ಲೆಗಳು. ಯಾಕೆ ಬಿಟ್ಟಿದ್ರು? ಅವರು ಕೂಡ 3 ಜನ ಬಿಟ್ಟಿದ್ರಲ್ಲ BJP ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ. ಅವ್ರು ಯಾವುದಕ್ಕೋಸ್ಕರ ಬಿಟ್ಟಿದ್ರು? ಅವ್ರಿಗೆ ದೇಶ ಪ್ರೇಮ ಇರಲಿಲ್ವಾ? ದೇಶದ ಬಗ್ಗೆ ಗೌರವ ಇರಲಿಲ್ವಾ? ಅವರಲ್ಲಿ 3 ಜನ ಖಾಲಿ ಇದ್ರಲ್ಲ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಈಗ ಸರ್ಕಾರ ನೀವು ಒಮ್ಮೆ ಒಂದು ಸುತ್ತೋಲೆ ಬಂತು, ಅದನ್ನು ಹೈಕೋರ್ಟ್ ಸ್ಟ್ರೈಕ್ ಡೌನ್ ಮಾಡಿದ್ರೆ ಬಿಲ್ ತರಲಿಕ್ಕೆ ಹೊರಟಿದ್ದೀರಿ. ಒಂದು ಸಂಘಟನೆಯನ್ನೇ ಗುರಿಯಾಗಿ ಇಟ್ಕೊಂಡು, ಅದು ಎಸ್ಪೆಷಲಿ ನಿಮ್ಮ ಹೋಮ್ ಮಿನಿಸ್ಟರ್ ಪದೇ ಪರಿಸ್ಥಿತಿ ಕೋಆಪರೇಟಿವ್ ಸೊಸೈಟಿ ಈ ಪರಿಶೀಲನೆ ಮಾಡ್ತಕ್ಕಂಥದ್ದು 2 ಹಂತದಲ್ಲಿ. 65 ಅಂತಕ್ಕಂಥದ್ದು 64 65 ಬೇರೆ 64.
65 ತಕ್ಷಣಕ್ಕೆ ಅದನ್ನು ವರದಿ ಕೊಡ್ತಕ್ಕಂಥದ್ದು ಅವಕಾಶ. 64 ಅಂತಕ್ಕಂಥದ್ದು ಡಿಟೇಲ್ ಅಡಿಟ್ ಮಾಡಬೇಕಾಗುತ್ತೆ. 64 ಆದ್ಮೇಲೆ 68 ಆಮೇಲೆ ಅವಾರ್ಡ್ ಪಾಸ್, ಅದು ವಿಳಂಬ ಆಗ್ತದೆ. ತಕ್ಷಣಕ್ಕೆ ಲೋಪವನ್ನು ಕಂಡುಹಿಡಿತಕ್ಕಂಥದ್ದು 65ನಲ್ಲಿದೆ. ಆ 65 ಬಂದು ಯಾರಾದ್ರೂ ಅರ್ಜಿ ಕೊಟ್ಟರೆ ನಾನು ಆದೇಶ ಮಾಡ್ತೀನಿ, 65 ವರದಿ ತಗೊಂಡು ತಕ್ಷಣಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥದ್ದು ಮಾಡ್ತೀನಿ. ನೀವು ಡಿಟೇಲ್ ಯಾರಾದರೂ ಒಂದು ಲಿಖಿತವಾಗಿ ಕೊಟ್ಟರೆ ತಕ್ಷಣಕ್ಕೆ ಅಧಿಕಾರಿಗಳನ್ನು ಕರ್ಕೊಂಡು ನಾ ಪ್ರತಿ ತಿಂಗಳ 2 ದಿವಸ ಬರ್ತೀನಿ. ಅವಾಗ ನಮ್ಮ ಅಧಿಕಾರಿಗಳ ಜೊತೆಗೂ ಇಲಾಖೆಯ ಮಂತ್ರಿಗಳು, ನಮ್ಮ ಇಲಾಖೆಯ ಒಂದು ಹಿರಿಯ ಅಧಿಕಾರಿಗಳ ಜೊತೆಗೂ ಚರ್ಚೆ ಮಾಡ್ತೀನಿ. ತಕ್ಷಣಕ್ಕೆ ಏನು ಕ್ರಮ ತಗೋಬೇಕು, ಕ್ರಮ ತಗೋಬೇಕಂತ ಮಾಡ್ತೀನಿ. ಸರ್ ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ಕೋಆಪರೇಟಿವ್ ಕಾನೂನು ಗೊತ್ತಾ? ಸೌಹಾರ್ದ ಕಾನೂನು ನಮ್ಮಲ್ಲಿ 2001ರಿಂದ ಕರ್ನಾಟಕದಲ್ಲಿ ಜಾರಿ ಇತ್ತು. ಈ ಸೌಹಾರ್ದ ಕಾನೂನು ಹಿಂದೆ ಕೇಂದ್ರ ಸರ್ಕಾರ ಜಾರಿ ತಂತು. ಜಾರಿ ತಂದಂಥ ಸಂದರ್ಭದಲ್ಲಿ ಕೆಲವೊಂದು ರಾಜ್ಯಗಳು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು, ಕೆಲವೊಂದು ರಾಜ್ಯಗಳು ಮಾಡಲಿಲ್ಲ. ದೇಶದಲ್ಲಿ ಬರೀ 3 ರಾಜ್ಯಗಳಿಂದ ಸೌಹಾರ್ದ ಕಾನೂನನ್ನು ಜಾರಿಗೆ ತಂದಿದ್ರು. ಅವಾಗ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಆಗಿದೆ. ಸೌಹಾರ್ದ ಕಾನೂನು ಅಂದರೆ ಏನಂದರೆ ಸ್ವಾವಲಂಬಿ ಸ್ವತಂತ್ರವಾಗಿ ಸ್ವಕಾರ್ಯ ನಿರ್ವಹಿಸ್ತಕ್ಕಂಥ ಉದ್ದೇಶ. ಮುಂದೆ ಬರ್ತಾರೆ ಅವರು ಈ ಕಾನೂನದಲ್ಲಿ ಮಾಡ್ತಕ್ಕಂಥದ್ದು ಒಂದು ಅವಕಾಶ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಒಂದು ಆಯೋಗ ನಿಯುಕ್ತಿ ಮಾಡಿತ್ತು, ಅರ್ಧನಾರೇಶ್ವರ ನೇತೃತ್ವದ 4 ವಿಭಾಗಗಳು. ನೀವು ಹೇಳಿರ್ತಕ್ಕಂಥದ್ದು ಏನು ವಿಳಂಬ ಆಗ್ತಾ ಇದೆ, ವ್ಯಾಜ್ಯಗಳು ವಿಲೇವಾರಿ ಆಗ್ತಾ ಇಲ್ಲ. ನಮ್ಮ ಇಲಾಖೆಯ ಅನುಭವಿ ಇರತಕ್ಕಂಥ 4 ಹಿರಿಯ ಅಧಿಕಾರಿಗಳನ್ನು 4 ಕಡೆ ನಿಯುಕ್ತಿ ಮಾಡಿ ಅಲ್ಲಿ ಕೋರ್ಟ್ಗಳನ್ನು ಮಾಡಿ ಆಯಾ ವಿಭಾಗದ ಕೇಸ್ಗಳನ್ನು ಅಲ್ಲೇ ವಿಲೇವಾರಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆಯನ್ನು ಕೂಡ ನಾನು ಪ್ರಾರಂಭ ಮಾಡಿದ್ದೆ. ಹಿಂದೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅದು ಸಾಧ್ಯ ಆಗಲಿಲ್ಲ. ಈ ಸಾರಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮಾಡ್ತೀನಿ. ಅದರಿಂದ ನಿಮ್ಮ ವಿಳಂಬ ಆಗ್ತಕ್ಕಂಥದ್ದೇನು ಕೇಸ್ಗಳಿಲ್ಲ, ತ್ವರಿತವಾಗಿ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಎಂಟೈರ್ ಒಂದು ಸ್ಟೇಟಿಂದ ಎಲ್ಲ ಕೇಸ್ಗಳು ಬೆಂಗಳೂರಲ್ಲಿ RCS ಆಫೀಸ್ನಲ್ಲಿ ಮಾಡಲಿಕ್ಕೆ ಹೋಗಿದ್ದಾದರೆ ಅದು 3-4 ವರ್ಷಗಳ ಕಾಲ ತಗೋತು. ಭಾಳಷ್ಟು ಕೇಸ್ಗಳು ವಿಭಾಗ ಮಟ್ಟಕ್ಕೆ ಅದನ್ನು ವಿಂಗಡಣೆ ಮಾಡಿ, ಈಗ ನಮ್ಮದು ಬೆಂಗಳೂರಲ್ಲಿ ಹೈಕೋರ್ಟ್ ಒಂದೇ ಇತ್ತು, ಈಗ ಧಾರವಾಡದಲ್ಲಿ ಒಂದಾಗಿದೆ, ಮುಂದೆ ನಮ್ಮ ಗುಲ್ಬರ್ಗಾದಲ್ಲಿ ಒಂದಿದೆ, ಬೆಂಗಳೂರಿನಲ್ಲಿ ಒಂದು. ಆಯಾ ವಿಭಾಗ ಮಟ್ಟಕ್ಕೆ ಆ ಕೇಸ್ಗಳಾಗೋದ್ರಿಂದ ಸಾರ್ವಜನಿಕರಿಗೆ ಸಮೀಪವಾಗುತ್ತೆ ಮತ್ತು ವಿಳಂಬ ಆಗದೆ ತ್ವರಿತವಾಗಿ ಕೇಸ್ಗಳ ಬಗೆಹರಿತಕ್ಕಂಥದ್ದು ಆಗ್ತಾ ಇದೆ. ಆ ಥರ ಈ ಕೋಆಪರೇಟಿವ್ನಲ್ಲೂ ಕೂಡ 4 ವಿಭಾಗಗಳಲ್ಲಿ 4 ಕೋರ್ಟ್ಗಳನ್ನು ಮಾಡಿ ಅಲ್ಲಿ ವಿಲೇವಾರಿ ಮಾಡಿಸಬೇಕು ಅಂತಕ್ಕಂಥದ್ದು ವಿಚಾರ ಮಾಡ್ತೀವಿ. ಇವತ್ತಿನ ದಿನದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇದಾಗ್ತದೆ, ಇಲಾಖೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಸರ್. ಆಮೇಲೆ ಅಪೆಕ್ಸ್ ಎಲೆಕ್ಷನ್ ಮಾಡಬೇಕಂತ ನೀವು ರೆಡಿ ಮಾಡಿದ್ರು ಸರ್. ಹಾಗೇನಾದ್ರು ಅದು ಇಂಪ್ಲಿಮೆಂಟ್ ಆದರೆ ನಿಮ್ಮ ಡೈರೆಕ್ಟರ್ ಎಷ್ಟು ಜನ ಉಳಿತಾರೆ ಸರ್? 10 ವರ್ಷದ ಯಾಕಂದರೆ ಭಾಳ ಲಾಂಗ್ ಆಗ್ತದೆ, ನೀವು ಇರ್ಬೋದು ಮೋಸ್ಟ್ಲಿ. 10 ವರ್ಷದ ಪೀರಿಯಡ್ ಮುಗಿದ್ರೆ RBI ರೂಲ್ಸ್ ಏನಾದ್ರು ಅಪ್ಲೈ ಆಯ್ತು ಅಂದರೆ ಹೇಗೆ? ಇದು ಈ ಕಾನೂನು ಬಂದಿರೋದು ಯಾವಾಗ? ಅಷ್ಟೇ ಸರ್. 10 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ನಿರ್ದೇಶಕರು ಗ್ಯಾಪ್ ಇರಬೇಕು ಅಂತಕ್ಕಂಥದ್ದು ಬಂದಿದೆಯಲ್ಲ, ಯಾವ ಇಶ್ಯೂ ಬಂದಿದೆ? ಸರ್ ಅಂದ್ರೆ RTI ಕಾರ್ಯಕರ್ತರೊಬ್ಬರು ಅಲ್ಲಿಂದಲೇ ಬಂದಿದೆ. ಅಲ್ಲ, ಯಾವ ವಿಷಯದ ಮೇಲೆ ನಿರಂತರವಾಗಿ ಇವರೇ ಆಗ್ತೀರ ಅಂತ ಆಯ್ತು ಬಂದು. ಎರಡನೇ ಸರ್, ಬೇರೆ ಯಾವುದು ಸ್ಟೇಟಲ್ಲಿ ನನ್ನ ಪ್ರಶ್ನೆ ನಿಮಗೆ ಕೇಳಿದ್ದು, ಯಾವ ಇಶ್ಯೂವಿಂದ ಇದು ಆದೇಶ ಆಗಿದೆ? ಯಾವ ಇಸ್ವಿದ್ ಗೊತ್ತಿಲ್ಲ ಸರ್, ಬಟ್ ಈಗಂತೂ ಇಂಪ್ಲಿಮೆಂಟ್ ಮಾಡಿ ನಮ್ಗೆ ಗೊತ್ತಿರಲಿ 1968ರಿಂದ ಇದೆ, ಇದು ಹೊಸದಾಗಿ ಬಂದಿರೋದಲ್ಲ. ಇದು RBIದವರು ಇದನ್ನ ಜಾರಿ ಮಾಡಿರ್ತಕ್ಕಂಥದ್ದು, ಆದೇಶ ಮಾಡಿರ್ತಕ್ಕಂಥದ್ದು 1968ರಲ್ಲಿ. ನಾನು ಹುಟ್ಟಿದ 8ನೇ ವರ್ಷಕ್ಕೆ ಅದಾಗಿದ್ದು. ಅದು 8 ವರ್ಷಕ್ಕಿತ್ತದು, ಈಗ 10 ವರ್ಷಕ್ಕೆ ಮಾಡಿದ್ದಾರೆ. ಅದು RBIದವರು ಇದನ್ನ ಹೇಳಿಕ್ಕೆ ಬರೋದಲ್ಲ. ಕೇಂದ್ರ ಸರ್ಕಾರದಲ್ಲಾದರೂ ಕಾನೂನು ಆಗಬೇಕು, ರಾಜ್ಯ ಸರ್ಕಾರದಲ್ಲಾದರೂ ಕಾನೂನು ಆಗಬೇಕು. RBIದವರು ಹೇಳ್ತಕ್ಕಂಥದ್ದು ಏನಂದರೆ, ಅವ್ರಿಗಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿ. ನಾವು ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಅಲ್ಲ, ನಾವು ನೋಟಿಸ್ ಕೊಡ್ಬೋದು, ತಪ್ಪಿದಲ್ಲಿ ನಮಗೆ ಪೆನಾಲ್ಟಿ ಹಾಕ್ಬೋದು.
ಆದ್ರೆ ಆಡಳಿತಾತ್ಮಕವಾಗಿ ಅವರಿಗೆ ಸೂಚನೆ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ, ಅದು ಗೊತ್ತಿರಲಿ ಅಂತ ಹೇಳಿ ನಿಮಗೆ ನಾನು ಆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನಿಗೆ ತಡೆಯಾಜ್ಞೆ ಬಂತು. ಕೆಲವು ವರ್ಷಗಳ ನಂತರ ಗುಜರಾತ್ ಹೈಕೋರ್ಟ್ ಆದೇಶ ಮಾಡಿದೆ, ಗುಜರಾತದ ಬೇಡಿಕೆ ಅನುಸಾರವಾಗಿ ಇದು ಸರಿ ಇದೆ ಅಂತಕ್ಕಂಥದ್ದು. ಕೇಂದ್ರ ಸರ್ಕಾರ ಇದನ್ನ ಆಯಾ ರಾಜ್ಯಗಳಿಗೆ ಇದನ್ನ ಬಿಡಬೇಕು ಅಂತ ಹೇಳಿ ಅವರು ಗುಜರಾತ್ ಸರ್ಕಾರ ಪರವಾಗಿ ಆದೇಶ ಆಗುವುದರಿಂದ ಅವತ್ತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಯ್ತು. ಸುಪ್ರೀಂ ಕೋರ್ಟ್ ಅಪೀಲ್ ಹೋದ್ಮೇಲೆ ಅಲ್ಲಿ ಬಹಳ ದಿವಸದಿಂದ ವಾದ ವಿವಾದ ನಡೆದು ಗುಜರಾತ್ ಹೈಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿ ಹಿಡಿ. ಅವಾಗ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ 97 ಅಮೆಂಡ್ಮೆಂಟು ಲ್ಯಾಪ್ಸ್. ನಾವು ಕರ್ನಾಟಕದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟಿವಿ. ಅದು ಇಂಪ್ಲಿಮೆಂಟ್ ಆದಮೇಲೆ 97 ಅಮೆಂಡ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ಕೊಂಡು ನಾವೇನು ನಿರ್ವಹಿಸ್ತೀವಿ ಅದು ಲ್ಯಾಪ್ಸ್ ಆದಮೇಲೆ ನಮ್ಮ ರಾಜ್ಯದಲ್ಲಿ ಅಂತ ಪ್ರಸಂಗ ಬಂತು. ಅವಾಗ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಇರ್ಬೋದು, ಅವ್ಯವಹಾರ ಆಗಿರ್ತಕ್ಕಂಥದ್ದು ಇರ್ಬೋದು, ಕಾನೂನ ವ್ಯಾಪ್ತಿಯನ್ನು ಬಿಟ್ಟು ಏನಾದರೂ ಕಾರ್ಯಗಳನ್ನು ನಿರ್ವಹಿಸಿದರೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾದರೆ ತಕ್ಷಣ ಅದನ್ನು ವರದಿಯನ್ನು ಪಡ್ಕೊಂಡು ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ನಾನು ಕ್ರಮ ಹಿಂದೆ ಮುಂದೆ ನೋಡೋದು. ಸರ್, ಈ ಸರ್ಕಾರಿ ಮೊದಲು ತಮ್ಮ ಕರ್ತವ್ಯಗಳನ್ನು ಅರ್ಥ ಮಾಡಿ ಆ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಪ್ರತಿಯೊಂದು ವರ್ಷಕ್ಕೆ ಸಾರ್ವಜನಿಕವಾಗಿ ಅದನ್ನು ಮಾಡ್ತಕ್ಕಂಥದ್ದಲ್ಲ, ಅದು ಜನರಲ್ ಬಾಡಿ ಅಂತ ಏನು ಕರಿತೀವಿ. ಅವಾಗ ಅಡಾವಿ ಪತ್ರಿಕೆ ಪ್ರತಿಯೊಬ್ಬ ಸದಸ್ಯರಿಗೆ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಮತ್ತು ಅದನ್ನು ಓದತಕ್ಕಂಥ ಅಡಾವಿ ಪತ್ರಿಕೆಯಲ್ಲಿ ಅಡಿಟ್ ರಿಪೋರ್ಟ್ ಇರುತ್ತೆ. ಅಡಿಟ್ ರಿಪೋರ್ಟ್ ತಗೊಂಡು ಆ ಒಂದು ಜನರಲ್ ಬಾಡಿಯಲ್ಲಿ ಸಬ್ಜೆಕ್ಟನ್ನು ರೇಸ್ ಮಾಡಿ ಅಲ್ಲಿ ಚರ್ಚೆ ಮಾಡಿ ಜನರಲ್ ಬಾಡಿಯಲ್ಲೇ ಅದಕ್ಕೆ ಕ್ರಮ ತಗೊಳ್ಳಿಕ್ಕೆ ಜನರಲ್ ಬಾಡಿಗೂ ಕೂಡ ಅಧಿಕಾರ ಇದೆ. ಆ ಕೆಲಸ ಜನರಲ್ ಬಾಡಿಯ ಎಲ್ಲ ಸದಸ್ಯರು ಕೂಡ ಆ ಸದಸ್ಯರಿಗೆ ಹಕ್ಕಿದೆ, ಅದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ. ಅದನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೇನಾದರೂ ಲೋಪ ಕಂಡು ಬಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಂದು ಲಿಖಿತವಾಗಿ ಕೊಟ್ಟದ್ದು ಒಂದು ಕಾಪಿ ನನಗೆ ಹಾಕಿದರೆ ತಕ್ಷಣ ಅವ್ರ ಮೇಲೆ ಏನು ಕ್ರಮ ತಗೋಬೇಕು. ಸರ್ ಈಗ 16 ವಿಪರ್ಯಾಸ ಏನಂತ ಹೇಳಿದ್ರೆ ಈ ಸಲ ಈಗ ನಮ್ಮ ಜಿಲ್ಲೆ ವಿಶೇಷ ಏನಂತ ಹೇಳಿದ್ರೆ ಮಳೆಗಾಲದಲ್ಲಿ ಜಲಪಾತ ಪ್ರವಾಸೋದ್ಯಮ ತುಂಬ ಹೆಸರುವಾಸಿ ಇರುವಂಥದ್ದು. ಅಂದರೆ ತುಂಬ ಜನ ಹೊರ ಜಿಲ್ಲೆಯಲ್ಲ ಇಲ್ಲಿ ಮಾರ್ಕ್ ಬರ್ತಾರೆ. ಈ ಸರಿ ಮಳೆನೇ ಇಲ್ಲ. ಈ ಅರಣ್ಯ ಇಲಾಖೆ ಸುಮಾರು 13ರಷ್ಟು ಫಾಲ್ಸ್ಗಳಿಗೆ ಬೀಗ ಹಾಕ್ಬಿಟ್ಟಿದ್ದಾರೆ, ಯಾರು ಪ್ರವಾಸಿಗರು ಬರಬಾರ್ದು ಅಂತ ಹೇಳಿ. ಇದೆಂತ ವಿಪರ್ಯಾಸ ಸರ್? ಈಗ ಮಳೆಗಾಲದಲ್ಲ ನಮ್ಮ ಜಿಲ್ಲೆಯಲ್ಲಿ ಜಲಪಾತ ಪ್ರವಾಸೋದ್ಯಮ ಭಾಳ ಫೇಮಸ್ ಇದೆ. ಓಪನ್ ಮಾಡಿಸ್ಲಿಕ್ಕೆ ಸರ್ ರಂಗಮಂದಿರದ ಕೊರತೆ ಇದೆ. ಕಾರವಾರದಲ್ಲಿ ರಂಗಮಂದಿರದ ಕೊರತೆ ಇದೆ. ಇಲ್ಲಿ ಅದಲ್ಲ ಸಾಯಲ್ ಗಮನಕ್ಕೆ ಬಂದಿಲ್ಲ. ರಂಗಮಂದಿರ ಅಲ್ಲಿಂದ ಶಿಫ್ಟ್ ಮಾಡಿಕೊಂಡು ಬೇರೆ ಕಡೆ ಮಾಡುವಂಥ ಪ್ಲಾನ್ ಮಾಡಿದ್ದೀವಿ. ಕಳೆದ 3 ವರ್ಷದಿಂದ ಸ್ವತಂತ್ರೋತ್ಸವ ದಿನದಂದು ಮಕ್ಕಳಿಗೆ ಸಂಸ್ಕೃತ ಕಾರ್ಯಕ್ರಮ ಬಂದಿದ್ದೀನಿ ಅಂತಕ್ಕಂಥದ್ದು ಎಲ್ಲಿ ಕೂಡ ಒಂದು ನನ್ನ ಜೀವನದಲ್ಲಿ ಒಂದು ಅಕ್ಷರ ಕೂಡ ಗೊತ್ತಿರಲಿಲ್ಲ. ನಾನು ಜನತಾ ಪರಿವಾರದಿಂದ ಬಂದಿರತಕ್ಕಂಥದ್ದು ಮತ್ತು ರಾಮಕೃಷ್ಣ ಹೆಗಡೆಯವರ ಅಪ್ಪಟ ಶಿಷ್ಯನಾಗಿ ನಾನು ಬಂದಿರತಕ್ಕಂಥದ್ದು. ಆ ಪಕ್ಷದಲ್ಲಿದ್ದಾಗ ಆ ಪಕ್ಷದ ಸಿದ್ಧಾಂತ ಮತ್ತು ಆ ಪಕ್ಷದ ತತ್ವಗಳನ್ನು ಎಲ್ಲರೂ ಕೂಡ ಅಳವಡಿಸ್ಕೋಬೇಕಾಗುತ್ತೆ. ಅವತ್ತಿನ ಜನ್ಮದಲ್ಲಿ ಆ ಪಕ್ಷದಲ್ಲಿದ್ದಾಗ ಆ ಪಕ್ಷದ ಸಿದ್ಧಾಂತ ಮತ್ತು ತತ್ವಗಳನ್ನು ನಡ್ಕೊಂಡು ಬಂದಿರತಕ್ಕಂಥದ್ದು. ಅವರೇ ನಮಗೆ ವ್ಯತ್ಯಾಸಗಳು ಬಂದಂಥ ಸಂದರ್ಭದಲ್ಲಿ ಆ ಪಕ್ಷವನ್ನು ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ಈಗ ಈ ಪಕ್ಷದ ಸಿದ್ಧಾಂತವನ್ನು ಈ ಪಕ್ಷದ ವ್ಯಕ್ತಿತ್ವವನ್ನು ಇಟ್ಕೊಂಡು ನಾನು ಹೋಗ್ಬೇಕಾಗುತ್ತೆ. ಸರ್ ಈಗ RSS ಅದರಲ್ಲಿ ಈ ರೀತಿಯ ಅಂಕುಶವನ್ನು ಹಾಕುವುದು ಸರಿ ಅನ್ನೋ ಅನಿಸಿಕೆ ಸರ್. ಸಾಮಾಜಿಕ ಸೇವೆಯನ್ನು ಮಾಡ್ತಾರೋ ಅಂತ ನಾನು ಅದನ್ನೇ ಹೇಳ್ತಕ್ಕಂಥದ್ದು. ಒಂದು ಬೆರಳನ್ನು ನಾವು ಬೇರೆ ಕಡೆ ಇಟ್ಟಾಗ 4 ಬೆರಳುಗಳನ್ನು ನಮ್ಮನ್ನು ನೋಡ್ತವೆ ಅಂತಕ್ಕಂಥ ಅರಿವು ನಮಗೆ. ನಾವು ಯಾವುದೇ RSS ಇರ್ಬೋದು, BJP ಇರ್ಬೋದು, ಬಜರಂಗ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಅನೇಕ ಅಲ್ಲಿ 100 ಸಂಘಟನೆಗಳಿವೆ. ಅವು ಯಾವ ಸಂಘಟನೆಗಳಿಗೂ ಕೂಡ ಗುರಿಯಾಗಿ ನಾವು ಇಟ್ಕೊಂಡು ಮಾಡ್ತಾ ಇಲ್ಲ. ಇದು ಭಾಳ ಮುಂದಿನ ದಿನಮಾನದಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗೆ ಕೂತು ಖಾಸಗಿಯಾಗಿ ಚರ್ಚೆ ಮಾಡ್ತೀವಿ. ಅವ್ರಿಗೆ ಏನು ಉದ್ದೇಶ ಇದಾವೆ ಏನದ ತಿಳ್ಕೊಂಡು ನಿಮಗೆ ಆಮೇಲೆ ಅನಿಸುತ್ತೆ. ಯಾವುದೇ ಒಂದು ಸಂಘಟನೆಯನ್ನ ಗುರಿಯಾಗಿ ಇಟ್ಕೊಂಡು ಮಾಡಿದಾರು ಅಂತ ನನಗೆ ಅನಿಸುತ್ತೆ. ಅಕೌಂಟಬಿಲಿಟಿ ಇರಬೇಕು ಅಂತಕ್ಕಂಥ ಉದ್ದೇಶ ಅಷ್ಟೇ.
ಯಾವುದೇ ಒಂದು ಸಂಘಟನೆಗೆ ಅದರದೇ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ರಿ ಇರಬೇಕು ಅಂತಕ್ಕಂಥ ವಿಷಯ ಇರಬೇಕು ಹೊರತಾಗಿ ನೀವು ಬೇರೆಯವರು ಅದಕ್ಕೆ ಬೇರೆ ಅರ್ಥ ಕಲ್ಪಿಸ್ತಕ್ಕಂಥದ್ದು ನನಗೇನು ಅಷ್ಟು ಸರಿ ಅನಿಸೋದು. ನೋಡೋಣ, ಅದು ಸಂಪೂರ್ಣ ಒಂದು ಕಾನೂನು ಹೊರಗೆ ಬರಲಿ, ಅದ್ರ ಬಗ್ಗೆ ನಾವು ಚರ್ಚೆ ಸರ್ ಮಾಡೋಣ. ಆಮೇಲೆ ಸಂಘಟನೆಗಾಗಲಿ ಯಾವುದೇ ಚಟುವಟಿಕೆಗಾಗಲಿ ಯಾವುದೇ ಪಕ್ಷಕ್ಕಾಗಲಿ ಗುರಿಯೇ ಇಟ್ಕೊಂಡು ಇದನ್ನು ನಾವೇ ಮಾಡಲ್ಲ ಅಂತಕ್ಕಂಥ ಒಂದು ಭಾವನೆ ನಮಗೆ. ಅಲ್ಲ ಪದವಿ ಯಾರ ಭಾರತದಲ್ಲಿ ಏನು ಬೇಕಾದರೂ ಕೂಡ ಅವರೆಲ್ಲರಿಗೂ ಹಕ್ಕಿದೆ. ಇವತ್ತು ನಾವು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಇರಲಿಕ್ಕಿಲ್ಲ, ನಾಳೆ ಮತ್ತೆ ನಾವು ಬರ್ಬೋದು, ಬರಲಿಕ್ಕಿಲ್ಲ, ಬೇರೆದವರು ಬರ್ಬೋದು, ಬೇರೆದವರು ಬರಲಿಕ್ಕಿಲ್ಲ. ಅವಾಗ ಮುಂದೆ ನಾವು ಆಲೋಚನೆ ಮಾಡಬೇಕಲ್ಲ ಅದರ ಬಗ್ಗೆ. ಅವರು ಅದರಿಂದ ನಾವು ಒಂದು ಬೆರಳನ್ನ ಬೇರೆ ಕಡೆ ತೋರಿಸುವಾಗ 4 ಬೆರಳು ನಮಗೆ ನೋಡ್ತಾವೆ ಅಂತಕ್ಕಂಥ ಪರಿಚಯ ಕೂಡ ನಮಗೆ ವಾಸ್ತವವೇ ಇರಬೇಕು. ಇದು ಗ್ರಾಮ ಲೆಕ್ಕಾಧಿಕಾರಿ ಇರ್ಬೋದು, PDO ಇರ್ಬೋದು, ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಯಾ ಅಧಿಕಾರಿಗಳು ಕಡ್ಡಾಯವಾಗಿ ಅಲ್ಲಿ ವಾಸ್ತವ್ಯ ಇರಬೇಕು. ಅಲ್ಲಿ ವಾಸ್ತವವಾಗಿರ್ತಕ್ಕಂಥ ದಾಖಲೆಗಳನ್ನು ಕೊಡಬೇಕು. ಉದಾಹರಣೆಗೆ ಕೆಲವೊಂದು ಅಧಿಕಾರಿಗಳು ಕಾರವಾರದಲ್ಲಿ ವಾಸ್ತವ್ಯ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಕಾರ್ಯಗಳನ್ನು ಯಾವಾಗಲೂ ಒಂದ್ಸಲ ಹೋಗಿ ಮಾಡ್ತಕ್ಕಂಥದ್ದೇನಿದೆ. ಗ್ರಾಮೀಣ ಪ್ರದೇಶದ ಜನರ ಸಮಸ್ಯೆಗಳನ್ನು ಹೊತ್ಕೊಂಡು ಅವ್ರು ತಾಲೂಕಾ ಮಟ್ಟಕ್ಕೆ ಬರೋದು, ಜಿಲ್ಲಾ ಮಟ್ಟಕ್ಕೆ ಬರೋದು ಆಗಬಾರ್ದು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಪ್ರಜಾಸೇವೆ ಅಂತಕ್ಕಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಅದು ಶಾಸಕರು ಕಡ್ಡಾಯವಾಗಿ ಮಾಡಬೇಕು. ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಇರ್ತಾರೆ, ಮೊದಲನೇ ಶನಿವಾರ ಮತ್ತು 3ನೇ ಶನಿವಾರ ಕಡ್ಡಾಯವಾಗಿಯೂ ಆ ಜಿಲ್ಲೆಗೆ ಹೋಗಬೇಕು. ಒಂದು ತಿಂಗಳಲ್ಲಿ 2 ಬಾರಿ ತಾಲೂಕು ಮಟ್ಟದ ಜನಸ್ಪಂದನೆ ಮಾಡಬೇಕು, ಜನರ ಅಹವಾಲವನ್ನು ಪಡ್ಕೋಬೇಕು. ನಮ್ಮ ಜೊತೆಗೆ ಜಿಲ್ಲೆಯ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಬರ್ತಾರೆ. ಸ್ಥಳೀಯ ಮಟ್ಟದಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಜನರ ಬಾಗಿಲುಗಳಿಗೆ ಸರ್ಕಾರ ಹೋಗಬೇಕು. ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಈಡೇರಿಸಿಕೊಟ್ಟಿದ್ದಾದರೆ ಒಂದು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಒಳ್ಳೆಯ ಹೆಸರು ಬರಲಿಕ್ಕೆ ಅದು ಸಾಧ್ಯ ಆಗ್ತಿದೆ. ಒಂದು ಸರ್ಕಾರ ಅಂದ ಮೇಲೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ. ನಾವೆಲ್ಲರೂ ಜನರಿಂದ ಆಶೀರ್ವಾದ ಪಡ್ಕೊಂಡು ಬಂದು ಶಾಸಕರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಜನರಿಗೆ ಭರವಸೆಯನ್ನು ಕೊಟ್ಟಿವಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಬರ್ತೀವಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಂಡು ನಾವು ಪ್ರತಿನಿಧಿಗಳಾದಮೇಲೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಾವು ಕಾರ್ಯಗಳನ್ನು ಮಾಡಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥದ್ದು. ಇದನ್ನು ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥ ಆದೇಶ ಕೂಡ ಇದೆ. ಇಲಾಖೆಯನ್ನು ಹೊಸದಾಗಿ ಒಂದು ನಿಯುಕ್ತಿ ಮಾಡಿ ಈ ಅಧಿಕಾರಿಗಳು ಮತ್ತು ಈ ಶಾಸಕರು, ಈ ಮಂತ್ರಿಗಳು ಪ್ರತಿಯೊಂದು ಹಂತದಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಅವರಿಗೆ ಪ್ರತಿ ಹಂತದಲ್ಲಿಯೂ ಕೂಡ ವರದಿಗಳನ್ನು ಪಡ್ಕೊಂಡು ಅವರಿಗೆ ವರದಿಗಳನ್ನು ಕೊಡಲಿಕ್ಕೆ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ. ಇದರಿಂದ ನನಗನ್ನಿಸುತ್ತೆ ಬಹುತೇಕ ಮಧ್ಯಮ ನಿರ್ಮಾಣದಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳು ಅವರ ಮನೆ ಬಾಗಿಲಿಗೆ ಹೋಗಿ ನೀಗಿಸುವಂಥ ಕಾರ್ಯ ಇದು ಆಗ್ತಿದೆ ಅಂತಕ್ಕಂಥ ನಮ್ಮೆಲ್ಲರಿಗೂ ಕೂಡ ವಿಶ್ವಾಸ ಇದೆ. ಅದನ್ನು ಮಾಡುವಂಥ ಜವಾಬ್ದಾರಿ ಕೂಡ ಇದೆ, ನಾವು ಮಾಡ್ತೀವಿ. ವಿಷಯ 31 ಜಿಲ್ಲೆಗೆ ಎಲ್ಲ ಶಾಸಕರನ್ನ ಮತ್ತು ಎಲ್ಲ ಸಚಿವರು ಅವರವರ ಕ್ಷೇತ್ರಕ್ಕೆ, ಅವರವರ ಜಿಲ್ಲೆಗೆ ತೆರಳಬೇಕು. 2 ವಿಷಯಕ್ಕೆ ಅಧ್ಯಯನ ಮಾಡಿಕೊಂಡು ವರದಿಗಳನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತು ನಾನು ಕಾರವಾರ ಜಿಲ್ಲೆಗೆ ಬಂದು 6 ಕ್ಷೇತ್ರದ
ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಮಾತ್ರ ಸೀಮಿತವಾಗಿ ಮಾಹಿತಿಯನ್ನು ಪಡ್ಕೊಂಡು ಆ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಇಲಾಖೆಯನ್ನು ಜವಾಬ್ದಾರಿ ತೆಗೆದುಕೊಳ್ಳತಕ್ಕಂಥ ಪರಮೇಶ್ವರ್ ಅವರಿಗೆ 2 ಪ್ರತಿಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ವಿಧಾನಸೌಧದ ಬ್ಲಾಂಕೆಟ್ ಹಾಲ್ನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ ಮತ್ತು ಎಲ್ಲ ತಾಲೂಕುಗಳ ಅಧಿಕಾರಿಗಳನ್ನು, ಆಯಾ ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳನ್ನು ತಹಶೀಲ್ದಾರ್ ಕಚೇರಿಯಲ್ಲಿ, ಆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅನೇಕ ಸಮಸ್ಯೆಗಳನ್ನು, ಅನೇಕ ಪರಿಹಾರಗಳನ್ನು ಮತ್ತು ಅನೇಕ ಸಲಹೆಗಳನ್ನು, ಅನೇಕ ಸೂಚನೆಗಳನ್ನು ಕೊಡುವ ಮುಖಾಂತರ ಒಂದು ಹೊಸ ಆಯಾಮವನ್ನು ಪ್ರಾರಂಭ ಮಾಡಿದೆ. ವಿಶೇಷವಾಗಿ ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಮುಂದಿನ ಭವಿಷ್ಯದಲ್ಲಿ ನಮ್ಮ ಕರ್ನಾಟಕ ಹೇಗಿರಬೇಕು, ಯಾವ ಥರದಿಂದ ಇದನ್ನು ಅಭಿವೃದ್ಧಿಪಡಿಸಬೇಕು, ಹೊಸ ತಲೆಮಾರಿಗೆ ಏನು ನಾವು ಯೋಜನೆಗಳನ್ನು ಕೊಟ್ಟರೆ ಒಂದು ಸದೃಢವಾಗಿರ್ತಕ್ಕಂಥ ಕರ್ನಾಟಕ, ಒಂದು ಒಳ್ಳೆಯ ಬದ್ಧತೆಗಳನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸುವುದರ ಜೊತೆಗೆ ಬಲಿ ಆಗ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕಬೇಕು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ಪಟ್ಟಣಕ್ಕೆ ಬಂದ ಮೇಲೆ ವ್ಯಸನಕ್ಕೆ ದಾಸರಾಗ್ತಾರೆ. ಅದಕ್ಕೆ ಅದನ್ನು ನಿಲ್ಲಿಸಬೇಕು ಅಂತ ತಿಳ್ಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕೈಗಾರಿಕಾ ಸಮೂಹಗಳನ್ನು ಕರೆದು ಅವ್ರ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ CSR ಹಣ ಏನಿದೆ ಅದನ್ನು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ವಿನಿಯೋಗ ಮಾಡ್ತಕ್ಕಂಥದ್ದು ಒಂದು ಹೊಸ ಆಯಾಮವನ್ನು ಪ್ರಾರಂಭ ಮಾಡಿದೆ. ಬಹುತೇಕ ಒಂದು ಶಾಲೆಗೆ 8 ರಿಂದ 10 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ 1ನೇ ತರಗತಿಯಿಂದ PVC ವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಒಂದು ಕ್ರಾಂತಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಕಾರವಾರ ಜಿಲ್ಲೆಯಲ್ಲಿ ಸುಮಾರು 26 ಶಾಲೆಗಳಿಗೆ ಅನುಮೋದನೆ ಸಿಕ್ಕಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವ್ಯತ್ಯಾಸಗಳಿರ್ಬೋದು. ಇದರ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಶಿಕ್ಷಣಕ್ಕೋಸ್ಕರ ಪಟ್ಟಣಕ್ಕೆ ಬಂದು ಪಟ್ಟಣದಲ್ಲಿರ್ತಕ್ಕಂಥ ಹವ್ಯಾಸಕ್ಕೆ ಒಳಗಾಗಿ ಮರಳಿ ಗ್ರಾಮೀಣ ಪ್ರದೇಶಕ್ಕೆ ಹೋಗದೇ ಇರತಕ್ಕಂಥದ್ದು ಉದಾಹರಣೆಗಳನ್ನು ಮತ್ತು ದೃಶ್ಯಗಳನ್ನು ಇವತ್ತು ನೋಡೋದು. ಸ್ಥಳೀಯವಾಗಿ ಅವರಿಗೆ ವಿದ್ಯೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟರೆ ಪಟ್ಟಣದ ಜನದಟ್ಟಣೆಯೂ ಕಡಿಮೆ ಆಗುತ್ತೆ. ಹಳ್ಳಿಯ ಸೊಗಡವನ್ನು ಉಳಿಸ್ತಕ್ಕಂಥ ಕಾರ್ಯ ಆ ವಿದ್ಯಾರ್ಥಿಗಳಿಂದ ಆಗಬೇಕು ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ಮುಖಾಂತರ ಏನು ಹೆಸರು 5 ಗ್ಯಾರಂಟಿಗಳನ್ನು ಇವತ್ತು ಅನುಷ್ಠಾನ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಅಭಿವೃದ್ಧಿ ಅಂದರೆ ಕೇವಲ ರಸ್ತೆ, ಚರಂಡಿ, ಬೇರೆ ಬೇರೆ ಅಷ್ಟೇ ಅಲ್ಲ.
ಸಾಮಾಜಿಕವಾಗಿಯೂ ಕೂಡ ಅಭಿವೃದ್ಧಿ ಆಗಬೇಕು. ಯಾರು ಬಡತನದಿಂದ ಬಳಲ್ತಾ ಇದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಎಷ್ಟೋ ಜನ ಇವತ್ತಿಗೂ ಕೂಡ ಆ ಬಡತನದಿಂದ ತತ್ತರಿಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅಂಥವರಿಗೆ ಒಂದು ಕುಟುಂಬದ ಸದಸ್ಯರಿಗೆ ಪ್ರತಿ ತಿಂಗಳ 2,000 ರೂಪಾಯಿಗಳು ಸಿಗೋದರಿಂದ ಸ್ವಲ್ಪ ಮಟ್ಟಿಗಾದರೂ ಕೂಡ ಅವರ ಆರ್ಥಿಕ ಸುಧಾರಣೆ ಆಗ್ತಾ ಇದೆ ಅಂತಕ್ಕಂಥದ್ದು ವರದಿಗಳು ಕೂಡ ಬಂದಿದೆ. ಹಿಂದೆ ಕರ್ನಾಟಕದಲ್ಲಿ ಈ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ಮೇಲೆ ಅನೇಕರು ಟೀಕೆ ಟಿಪ್ಪಣಿಗಳು ಮಾಡಿರ್ತಕ್ಕಂಥದ್ದು ಕೂಡ ತಾವು ಕೂಡ ನೋಡಿದೆ. ಕರ್ನಾಟಕ ಸರ್ಕಾರ ಈ ಯೋಜನೆಗಳನ್ನು ತಂದಿದ್ದಾದರೆ ದಿವಾಳಿ ಆಗ್ತಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಆಡಿದ. ಆದರೆ ಇವತ್ತಿನ ದಿವಸ ಅನೇಕ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಪಂಚ ಗ್ಯಾರಂಟಿಯ ಅನುಷ್ಠಾನ ಆದಮೇಲೆ ಎಲ್ಲ ಪಕ್ಷಗಳು ಕೂಡ ಆಯಾ ರಾಜ್ಯಗಳಲ್ಲಿ ಕರ್ನಾಟಕದ ಒಂದು ಮಾಡೆಲನ್ನು ತಗೊಂಡು ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದರಿಂದ ವರ್ಷಕ್ಕೆ ಸುಮಾರು 50,000ದಿಂದ 55,000 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡ್ತಕ್ಕಂಥ. ವಿಶೇಷವಾಗಿ ನಾನು ನಿನ್ನೆ ಬಂದ ಮೇಲೆ ನಮ್ಮೆಲ್ಲ ಅಧಿಕಾರಿಗಳ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿ ಮುಂದಿನ ದಿನಮಾನದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದೆ, ಎಲ್ಲೆಲ್ಲಿ ಕೊರತೆ ಇದೆ, ಅದನ್ನೆಲ್ಲವನ್ನು ಕೂಡ ಸಿದ್ಧ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ಬಹುತೇಕ ನನಗೆ ಹೇಳಿರ್ತಕ್ಕಂಥದ್ದು ಈ ಭಾಗದಲ್ಲಿ ಬಸ್ ಸಂಚಾರಕ್ಕೆ ಕೊರತೆ ಇದೆ, ಬಸ್ ಸಂಚಾರಕ್ಕೆ ಹೆಚ್ಚಿನ ಬಸ್ಗಳನ್ನು ಕೊಡಿಸಬೇಕು ಅಂತಕ್ಕಂಥದ್ದು ಒಂದು ಭಾಗ. ಕೆಲವೊಂದು ಅನೇಕ ದಿನಮಾನಗಳಿಂದ ಸಮಸ್ಯೆಗಳಿರ್ತಕ್ಕಂಥದ್ದು ಕೂಡ ನಾವು ನಮ್ಮ ಶಾಸಕರೆಲ್ಲರೂ ಸೇರಿಕೊಂಡು, ನಮ್ಮ ಅಧಿಕಾರಿಗಳು ಸೇರಿಕೊಂಡು ಮುಂದಿನ ದಿನಮಾನದಲ್ಲಿ ಅವಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ಜಿಲ್ಲಾ ಪಂಚಾಯಿತಿ CO ಅವರು ಆಸಕ್ತಿ ವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅವ್ರ ಜೊತೆಗೆ ನಾನು ಕೂಡ ಸೇರಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿ ಮತ್ತು ಸಾಮರಸ್ಯವನ್ನು ಮೂಡಿಸುವುದರಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾವ್ಯಾವ ತಾಲೂಕಲ್ಲಿ ಮಳೆ ಕೊರತೆ ಹೆಚ್ಚು ಬರಪೀಡಿತ ಅಂತ ಪ್ರಪೋಸಲ್ ಮಾಡಿದ್ವಿ, ಅದ್ರ ಬಗ್ಗೆ ಮಾಹಿತಿ ಮಾಡಿ ಇದೊಂದು ಕಾಪಿ ಮಾಡ್ಕೊಂಡು ಜೆರಾಕ್ಸ್ ಮಾಡಿ ನಿಮಗೆ ಯಾವ್ಯಾವ್ದು ಇದೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಒಂದು ಮಾಹಿತಿನ ಕೊಡ್ತಾರೆ. ಶಾರ್ಟಾಗಿ ಹೇಳ್ತಾರೆ, ನಮ್ಮ ಟಿವಿಗೆ ಹೆಚ್ಚಾಗಿದೆ ಮತ್ತು ಅಡಿಕೆಗೆ ಇಳಿಚುಕ್ಕ ರೋಡ್ ಬಂದಿರತಕ್ಕಂಥದ್ದು, ಮಳೆ ಕೊರತೆಯಿಂದ ಇವತ್ತು ಭತ್ತ ಈಲ್ಡದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಇರ್ಬೋದು, ಕೆಲವೊಂದು ಕಡೆ ಅತಿವೃಷ್ಟಿಯಿಂದ ರಸ್ತೆ ಕೊಚ್ಚಿರ್ತಕ್ಕಂಥದ್ದು, ಇದು ಎಲ್ಲವೂ ರಿಪೋರ್ಟ್ ಇದೆ ಅದರಲ್ಲಿ. ಆ ರಿಪೋರ್ಟನ್ನು ನಿಮಗೆ ಕಾಪಿ ಮಾಡಿ ಕೊಟ್ಬಿಡ್ತೀವಿ. ಸರ್, ಎಷ್ಟು ಈ ಆಗಸ್ಟ್ ಮುಗಿದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು, ಯಾಕಂದರೆ ಇನ್ನೂ ಆಗಸ್ಟ್ವರೆಗೂ ಕೂಡ ಮಳೆ ಅಭಾವ ಮೀರಿಸ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ. ಅದನ್ನು ನೋಡಿಕೊಂಡು ಮುಂದಿನ ದಿನಮಾನದಲ್ಲಿ ಕೆಲವೊಂದು ಜಿಲ್ಲೆಗಳನ್ನು ತಾಲೂಕುಗಳನ್ನು ಎಲ್ಲೆಲ್ಲಿ ಮಳೆ ಕೊರತೆ, ಬೆಳೆ ಹಾನಿ ಏನಾಗುತ್ತೆ ಅದಕ್ಕೆ ಬರ ಘೋಷಣೆ ಅಂತ ಮಾಡಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಬೆಳೆ ಹೋಗ್ತಕ್ಕಂಥ ತೆಗಿತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದ ನಿಯಮಾನುಸಾರ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಮುಂದಿನ ದಿನದಲ್ಲಿ ನಾವು ಮಾಡ್ತೀವಿ. ಇದ್ರ ಬಗ್ಗೆ ವರದಿ ಕೊಡ್ತೀವಿ. ಕೇಂದ್ರ ಸರ್ಕಾರಕ್ಕೂ ಕೂಡ ಹೋಗ್ತಾ ಇದೆ. ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ 26-27ನೇ ಸಾಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮುದಗೋಡು ಹಾಗೂ ಯಲ್ಲಾಪುರ ತಾಲೂಕುಗಳಲ್ಲಿ 60%ಕ್ಕಿಂತ ಹೆಚ್ಚು ಮಳೆ ಕೊರತೆ ಆಗಿದೆ. 2 ತಾಲೂಕು ಬರ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಕಂಡು ಬರೋದರಿಂದ ಆಗಸ್ಟ್ ತಿಂಗಳ ಮುಗಿದ ಮೇಲೆ ಅದ್ರ ಬಗ್ಗೆ ತೀರ್ಮಾನ ಆಗ್ತಿದೆ ಅಂತಕ್ಕಂಥದ್ದು ನಾವು ಸಚಿವ ಸಂಪುಟದಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ವಿ. ಅದರದ್ದು ನಮ್ಮ ಇಲಾಖೆಯಲ್ಲಿ ಇನ್ನೊಂದು ಈ ರೇನಿಗೇಜ್ ಮಷಿನ್ಗಳೇನಿವೆ, ಯಂತ್ರಗಳು,
ಅನೇಕ ಕಡೆ ಅದನ್ನು ದುರಸ್ತಿ ಮಾಡ್ತಕ್ಕಂಥದ್ದು ಅವಶ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಾವೆಲ್ಲರೂ ಕೂಡ ಮಳೆ ಪ್ರಮಾಣವನ್ನು ಕಂಡುಹಿಡಿತಕ್ಕಂಥದ್ದು ಅಲ್ಲೆಲ್ಲಿ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ರೇನ್ ಗೇಜ್ಗಳಿದ್ದಾವೆ, ಎಲ್ಲೆಲ್ಲಿ ಅವು ಸಮಸ್ಯೆಗಳೇನಾಗಿದ್ರೆ ಅದನ್ನು ಸರಿ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ರಿಪೇರಿ ಮಾಡ್ತಕ್ಕಂಥದ್ದು, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಆಗಿದೆ. ಮೊನ್ನೆ ಸ್ಟೇಟ್ ಲೆವೆಲ್ ಕಮಿಟಿ ಒಳಗೆ ಇದರ ಬಗ್ಗೆ ಚರ್ಚೆನೂ ಆಗಿದೆ. ಅನೇಕ ಕಡೆ ಅದರದ್ದು ವರದಿಯನ್ನು ಕೊಡ್ತಾ ಇದ್ದಾರೆ. ಅದರ ತಕ್ಷಣಕ್ಕೆ ಅದನ್ನು ಕಂದಾಯ ಇಲಾಖೆಯವರು ಅದನ್ನು ಕಾರ್ಯಪ್ರವೃತ್ತ ಆಗಲಿಕ್ಕೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇರಲಿಲ್ಲ. ತಕ್ಷಣಕ್ಕೆ ಒಂದೊಂದು ಜಿಲ್ಲೆಗಳಿಗೆ ಒಬ್ಬೊಬ್ಬರು ಹೋಗಬೇಕು ಅಂತ ಹೇಳಿ ನನಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ಮೇಲೆ ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೆ ಸೀಮಿತವಾಗಿ ಬಂದು ಅದನ್ನು ತಗೊಂಡೋಗಿ ವರದಿಯನ್ನು ಕೊಟ್ಟಿದ್ದೆ. ನಿನ್ನೆ ಸಾಯಂಕಾಲ ಮೊದಲು ಧ್ವಜಾರೋಹಣಕ್ಕೆ ಆದೇಶ ಆಗಿತ್ತು. ಈಗ ಸಾಯಂಕಾಲ ಎಲ್ಲ ಜಿಲ್ಲೆಗಳಿಗೆ ಮುಂದಿನ ದಿನಮಾನಗಳಲ್ಲಿ ಯಾರ್ಯಾರು ಉಸ್ತುವಾರಿಗಳು ಅಂತ ಹೇಳಿ ತೀರ್ಮಾನ ಮಾಡಿ ಉಸ್ತುವಾರಿ ಸಚಿವನಾಗಿ ಮಾಡಿದ್ದಾರೆ. ಪಕ್ಷಾತೀತ 6 ಜನ ಶಾಸಕರಿದ್ದಾರೆ. ಅವರೆಲ್ಲರನ್ನೂ ಒಟ್ಟುಗೂಡಿಸ್ಬೇಕು ಮತ್ತು ನಮ್ಮ ಅಧಿಕಾರಿಗಳ ಜೊತೆಗೆ ಅತ್ಯಂತ ಒಂದು ಸ್ನೇಹಪರವಾಗಿರ್ತಕ್ಕಂಥ ಜೊತೆಗೂಡಿಕೊಂಡು ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಬಯಕೆಯನ್ನು ಇಟ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಸಮಸ್ಯೆಗಳಿರ್ತವೆ, ಎಲ್ಲೆಲ್ಲಿ ಸಮಸ್ಯೆಗಳು ಉದ್ಭವ ಆಗಿರ್ತವೆ, ಮಾಧ್ಯಮದವರು ನನಗೆ ಕೂಡ ಅದನ್ನು ತಿಳಿಸೋದ್ರ ಮುಖಾಂತರ ನಿಮಗೂ ಕೂಡ ಅದರಲ್ಲಿ ಸಹಕಾರ ಬೇಕು. ಬರೀ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಅಷ್ಟೇ ಅಲ್ಲ, ನಿಮಗೂ ಅನೇಕ ವಿಷಯಗಳನ್ನು ಗಮನಕ್ಕೆ ತರಬೇಕು. ಅನೇಕ ವಿಷಯಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನೀವೆಲ್ಲರೂ ಇಲ್ಲಿ ಜಿಲ್ಲೆಯವರ ಆಗಿರೋದ್ರಿಂದ ಈ ಜಿಲ್ಲೆಗೆ ಏನು ಆಗಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಒಟ್ಟಿಗೆ ಕೆಲಸವನ್ನು ಮಾಡ. ನಾನು ಮಂತ್ರಿ ಅಂತಕ್ಕಂಥ ಅಹಮ ನನಗಿಲ್ಲ, ಅಧಿಕಾರಿ ಅಂತ ಹೇಳಿ ಅವ್ರಿಗೂ ಕೂಡ ಅಹಮಿಲ್ಲ. ನಾವೆಲ್ಲರೂ ಕೂಡ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ನಾವೆಲ್ಲರೂ ಸಮಾಜದ ಸೇವಕರು. ನಮ್ಮಲ್ಲಿ ಅಹಂ ಇರಬಾರ್ದು. ಜನ ನಮಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು ತಮ್ಮ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ನೀನು ಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಇಟ್ಕೊಂಡು ನಮ್ಮನ್ನು ಕಳಿಸಿರ್ತಾರೆ. ನಾವೆಲ್ಲರೂ ಸಾರ್ವಜನಿಕರ ಹಣದಿಂದಲೇ ಇದನ್ನೆಲ್ಲ ಮಾಡ್ತಕ್ಕಂಥದ್ದು. ಅಧಿಕಾರಿಗಳಿರ್ಬೋದು, ನಾವು ಶಾಸಕರು ಅಂತೇಳಿ ಹೇಳ್ಬೋದು, ಮಂತ್ರಿಗಳಂತ ಹೇಳ್ಬೋದು, ಆದರೆ ನಾವು ಜನರ ಸೇವಕರೇನೆ. ಅಧಿಕಾರಿಗಳು ಕೂಡ ಅಷ್ಟೇ, ಸಾರ್ವಜನಿಕರ ಹಣದಿಂದಲೇ ಅವರು ಸಂಬಳ ತಗೊಂಡು ಕಾರ್ಯವನ್ನು ಮಾಡ್ತಕ್ಕಂಥದ್ದು. ನಾವು ಕೂಡ ಸಾರ್ವಜನಿಕರ ಹಣದಿಂದಲೇ ಇವತ್ತು ಓಡಾಟ, ನಮಗೂ ಕೂಡ ಸಂಬಳ, ನಮಗೂ ಕೂಡ TAD ಎಲ್ಲ ಸಿಗ್ತಕ್ಕಂಥದ್ದು ಸಾರ್ವಜನಿಕರಿಗೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಂತ್ರಿ ಹೆಸರಿಗೆ, ಶಾಸಕ ಹೆಸರಿಗೆ, ಅಧಿಕಾರಿ ಹೆಸರಿಗೆ ಮಾತ್ರ ಕರೀಲಿಕ್ಕೆ ಆದರೆ ನಮ್ಮ ಭಾವನೆ ಇರಬೇಕಲ್ಲ. ನಮ್ಮಲ್ಲಿ ಇರಬೇಕಾದಂಥ ಕರ್ತವ್ಯ, ಮೂಲ ಸಿದ್ಧಾಂತ ಜನರ ಸೇವೆಗೋಸ್ಕರ ನಾವು ಇರೋದು ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಪಾತ್ರ ಇದೆ. ನೀವು ಕೂಡ ಆ ಪಾತ್ರವನ್ನು ನಿರ್ವಹಿಸ್ತೀರಿ ಅಂತ ಹೇಳಿ ನಾನು ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಇವತ್ತು ಮಾಧ್ಯಮದ ಜೊತೆಗೆ ಒಂದು ಸಂದರ್ಭ ಇಟ್ಕೊಂಡು, ಅದು ಭಾರತ ಜೋಡೋ ಸಂಘ, ಅದು ರಿಜಿಸ್ಟ್ರೇಷನ್ ಮಾಡಬೇಕು. ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಸಮಾಜದ, ಎಲ್ಲ ಜಾತಿಯ, ಎಲ್ಲ ವರ್ಗದ ಯುವಕರನ್ನು ಅದರಲ್ಲಿ ಜೋಡಿಸಿ ಒಂದು ಸಂಘಕ್ಕೆ ಒಂದು ವರ್ಷಕ್ಕೆ 10 ಲಕ್ಷ ರೂಪಾಯಿಗಳನ್ನು ಸರ್ಕಾರದಿಂದ ಸುಮಾರು ಒಂದು ವರ್ಷಕ್ಕೆ 1,000 ಕೋಟಿ ರೂಪಾಯಿ ವಿನಿಯೋಗ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು ವ್ಯಸನಕ್ಕೆ ಏನು ದಾಸರಾಗ್ತಾ ಇದೆ, ಅದರಿಂದ ವಿಮುಕ್ತಿ ಮಾಡಲಿಕ್ಕೆ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟ ಪಾಠ ಇವೆಲ್ಲವನ್ನೂ ಅವರಿಗೆ ಜೋಡಿಸಿದರೆ ಜಾತ್ಯತೀತ ಭಾವನೆ ಬರಲಿಕ್ಕೂ ಸಾಧ್ಯ ಇದೆ. ಮತ್ತು ಪ್ರತಿಯೊಬ್ಬರಿಗೂ ಕೂಡ
ಈ ಕ್ರೀಡೆ ಮತ್ತು ಸಂಸ್ಕೃತಿಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸಲಿಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ. ಅದರಿಂದ ಒಂದು ವರ್ಷಕ್ಕೆ 1,000 ಕೋಟಿ ರೂಪಾಯಿಗಳು ವೆಚ್ಚ ಮಾಡಿ ಒಂದು ಸಂಘಕ್ಕೆ 10 ಲಕ್ಷ ರೂಪಾಯಿಗಳನ್ನು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ತರಲಿಕ್ಕೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದೆ. ಒಬ್ಬ ಯುವಕ ಒಂದು ಕ್ರೀಡೆಯಲ್ಲಿ ತೊಡಗಿದರೆ ವ್ಯಸನಮುಕ್ತ ಒಬ್ಬ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ. ಅದು ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಗ್ರಾಮೀಣ ಪ್ರದೇಶದ ಅನೇಕ ಕ್ರೀಡೆಗಳಿವೆ. ಅದು ಕ್ರಿಕೆಟ್ ಇರ್ಬೋದು, ಕುಸ್ತಿ ಇರ್ಬೋದು, ಭಾರ ಎತ್ತತಕ್ಕಂಥದ್ದು ಇರ್ಬೋದು. ವಿಶೇಷವಾಗಿ ನಮ್ಮ ಜಿಲ್ಲೆಗಳಲ್ಲೂ ಕೂಡ ಭಾರ ಎತ್ತೋದು, ಕುಸ್ತಿಗಳು, ಆಯಾ ಭಾಗದಲ್ಲಿರ್ತಕ್ಕಂಥ ಆಯಾ ಕ್ರೀಡೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಯುವಕರಲ್ಲಿ ಸದ್ಭಾವ ಬೆಳಿಬೇಕು ಅಂತಕ್ಕಂಥ ವಿಚಾರಗಳಿಟ್ಕೊಂಡು ಈ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಮತ್ತು ಇವತ್ತೇನು ಸರ್ಕಾರಗಳಿದ್ದಾವೆ ಅದನ್ನು ಸರಿ ಮಾಡಬೇಕು ಅಂತಕ್ಕಂಥ ಸೂಚನೆಗಳನ್ನು ಕೊಟ್ಟಿದೆ. ಅದು ಗುಣಮಟ್ಟದ ಕೆಲಸ ಕಾರ್ಯಗಳಾಗಬೇಕು ಅಂತಕ್ಕಂಥದ್ದು ಅವ್ರಿಗೆ ಹೇಳಿದ್ವಿ. ಅವಾಗ ಸಂದರ್ಭದಲ್ಲಿ ನಮ್ಮ ಶಾಸಕರು ಇದ್ದರು, ಅವರು ಕೂಡ ಸ್ಥಳೀಯವಾಗಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ, ಅದು ಸರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಂತ್ರಿಕತೆ ಮೀನುಗಾರಿಕೆ ನಿಷೇಧ ಇರುತ್ತೆ. ಆ ಟೈಮಲ್ಲಿ ಈ ನಾಡದೋಣಿ ಮೀನುಗಾರಿಕೆಗೆ ಅವಕಾಶ ಕೊಡ್ತಾರೆ. ಅಂದರೆ 40 HP ಇಂಜಿನನ್ನು ಬಳಸ್ಕೊಂಡು ಮಾಡುವಂಥದ್ದು. ಈಗ ಪ್ರಾಕೃತಿಕ ಒಂದು ಈ ಪರಿಸ್ಥಿತಿಯಿಂದಾಗಿ 2 ತಿಂಗಳ ಕಾಲ ಅವರು ದೋಣಿಗಳೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ದಾರೆ. ಏನೂ ಉದ್ಯೋಗ ಇರಲಿಲ್ಲ, ಬ್ಯಾಂಕಿನ ಸಾಲ ತಗೊಂಡು ನಷ್ಟದಲ್ಲಿದ್ದಾರೆ ಅವರು. ಸೊ ಅದು ಮೀನುಗಾರಿಕೆಯನ್ನು ಜಲಕ್ಕೆ ಮೀನಿನ ಬ್ರೀಡಿಂಗ್ ಪ್ಲಸ್ ಮಳೆ ಕೊರತೆಯಿಂದ ಅಲ್ಲ, ಆ ಟೈಮಲ್ಲಿ ಅವರಿಗೆ ಅಲೌಡ್ ಇದೆ. ಈ ನಾಡದೋಣಿಗಳಿಗೆ ಈಗ ಯಾಂತ್ರಿಕತ ದೋಣಿ ನಿಷೇಧದ ಅವಧಿಯಲ್ಲಿ ಅವರಿಗೆ ಅಲೌಡ್ ಇದೆ, ಸರ್ಕಾರನೇ ಅಲೌಡ್ ಮಾಡಿದೆ. ಬಟ್ ಈ ಸರಿ ಏನಾಗಿದೆ ಅಂದರೆ 2 ತಿಂಗಳನ್ನು ಏನಿದೆ ನಾವು ಮೇಲ್ಗಡೆ ಕುತ್ಕೊಂಡಿದ್ದಾರೆ, ಉದ್ಯೋಗನೇ ಇಲ್ಲ ಅವರಿಗೆ. ನೋಡೋಣ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಸರ್ ಈಗ ಸುಮಾರು 138 ಗ್ರಾಮ ಪಂಚಾಯತಿ ಬೇಸಿಗೆ ಕುಡಿಯುವ ನೀರಿನ ಸಮಸ್ಯೆಗಳು ಸಾಧ್ಯತೆ ಇರೋದರಿಂದ ಅಲ್ಲಿ ಬೋರ್ವೆಲ್ಗಳು ಎಲ್ಲಿದ್ದಾವೆ, ಖಾಸಗಿ ಬೋರ್ವೆಲ್ಗಳು ಎಲ್ಲಿದ್ದಾವೆ ಅದನ್ನು ಪಡ್ಕೊಂಡು ಅದರ ಮುಖಾಂತರ ನೀರುಗಳನ್ನು ಕೊಡಬೇಕಂತಕ್ಕಂಥ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಮುಂದಿನ ದಿನಮಾನದಲ್ಲಿ ಆಗ್ತಕ್ಕಂಥ ಬರ ನಿರ್ವಹಣೆ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ನಾವು ಮಣ್ಣಿನ ಸಭೆಗಳಲ್ಲಿಯೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತೇನಾದರೂ ಈ ಆಗಸ್ಟ್ ಕೊನೆ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಅದನ್ನು ತಕ್ಷಣಕ್ಕೆ ಅದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ವಿ. ಮತ್ತು ಕುಡಿ ನೀರಿಗೆ ಒಂದು ಕ್ಷೇತ್ರಕ್ಕೆ ತುರ್ತಾಗಿ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಅಲ್ಲಿ ಪೈಪ್ಲೈನ್ ಹಾಕ್ತಕ್ಕಂಥದ್ದು ಇರ್ಬೋದು, ರೀಪ್ರೆಶಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಖಾಸಗಿ ಬೋರ್ವೆಲ್ಗಳನ್ನು ಗುತ್ತಿಗೆ ಆಧಾರದ ಮೇಲೆ ಪಡ್ಕೊಂಡು ಅದರಿಂದ ಸರಬರಾಜು ಮಾಡ್ತಕ್ಕಂಥದ್ದಕ್ಕೆ ಒಂದು ಕ್ಷೇತ್ರಕ್ಕೆ ಸುಮಾರು 1 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ. ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ನಮ್ಮ ಜಿಲ್ಲಾ ಪಂಚಾಯತಿಯವರು ಮಾಡ್ತಾರೆ.